ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವೀರು, ಸುರೇಂದ್ರ ಮತ್ತು ಲಲಿತಾ ದೇವಿಯವರು, ವಂದನ ಎಲ್ಲರೂ ಕೂಡ ಹೊರಗಡೆ ಬಂದು ನಿಂತಿರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆಗ ವೀರೇಂದ್ರ ಅವರು, ಇಷ್ಟು ದಿನ ಎಲ್ಲ ಏನಾಯಿತು, ನನಗೆ ಅದೇನು ಅಂತ ಹೇಳೋದಕ್ಕೆ ಅಷ್ಟೊಂದು ಬುದ್ಧಿವಂತನ ಕೂಡ ಅಲ್ಲ, ಹೀಗೆ ಯಾಕೆ ಆಗ್ತಾ ಇದೆ ಅಂತ ಹೇಳೋಕ್ಕೂ ಕೂಡ ನನ್ನಿಂದ ಆಗ್ತಾ ಇಲ್ಲ. ಆದರೆ ಅತ್ತೆಯವರೇ, ನೀವು ಇದನ್ನು ಯಾವುದು ಕೂಡ ತಲೆಯಲ್ಲಿ ಇಟ್ಕೊಳ್ದೆ ದಯವಿಟ್ಟು ನೀವು ಸಾಲಿಗ್ರಾಮಕ್ಕೆ ಹೊರಡಿ. ನಾನು ಅಕ್ಕನ್ನ ತುಂಬ ನಂಬಿಟ್ಟೆ, ಅದೇ ನನ್ನ ಪರಿಸ್ಥಿತಿಗೆ ಕಾರಣ ಆಗಿರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ನನಗೆ ಬಂದಿರೋಂಥ ಅಗ್ನಿ ಪರೀಕ್ಷೆ. ನಾನು ಇದನ್ನ ಎದುರಿಸ್ಬೇಕು. ನಾನು ನಂದಿನಿ ಮೇಲೆ ತಪ್ಪು ಆಪಾದನೆ ಹೊರಿಸ್ಬಿಟ್ಟೆ, ಅದಕ್ಕೆ ನನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಗ್ತಾ ಇದೆ ಅಷ್ಟೇ. ನಾನು ಇದನ್ನೆಲ್ಲ ಹೆದರಿಸ್ತಾ ನನ್ನನ್ನು ಹಾಡಿ ಹೊಗಳ್ತಾ ಇರೋಂಥ ಜನ ನನ್ನ ಇವಾಗ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಬಂದಿದೆ ನನಗೆ ಅಗ್ನಿ ಪರೀಕ್ಷೆನ, ನಾನು ಎದುರಿಸಿ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಅತ್ತೆ, ನೀವು ದಯವಿಟ್ಟು ಹೊರಡಿ ಸಾಲಿಗ್ರಾಮಕ್ಕೆ ಅಂತ ಹೇಳ್ತಾರೆ. ಆಗ ಲಲಿತಾ ದೇವರು, ಅಲ್ಲ ವೀರು, ಇಂಥ ಪರಿಸ್ಥಿತಿನ ಬಿಟ್ಟು ಹೋಗೋದಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅತ್ತೆಯವರ, ನೀವು ಹೋಗಲೇಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ವೀರು, ನನಗೆ ನಂಬಿಕೆ ಇದೆ ನಿನ್ನ ಮೇಲೆ, ನೀನು ಯಾವುದೇ ಕಾರಣಕ್ಕೂ ಸೋಲಲ್ಲ, ಗೆದ್ದು ಬರ್ತೀಯ ಅನ್ನೋ ನಂಬಿಕೆ ಇದೆ. ಏಕೆ ಅಂತಂದರೆ ದೇವರು ಕೂಡ ನಮ್ಮ ಜೊತೆನಲ್ಲಿದ್ದಾನೆ, ನೀನು ಎಲ್ಲನೂ ಕೂಡ ಗೆದ್ದು ಬರ್ತೀಯ, ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು ಕೂಡ ಅಣ್ಣ ಅಂತ ಹೇಳ್ತಾ ಇರ್ತಾರೆ. ಹೌದು ಸುರೇಂದ್ರ, ನೀನು ಕೂಡ ವಂದನನ ಕರ್ಕೊಂಡು ಮಗುನ ಕರ್ಕೊಂಡು ಅವ್ರ ಮನೆಗೆ ಹೊರಟ್ಬಿಡು, ನೀನು ಅಲ್ಲೇ ಸ್ವಲ್ಪ ದಿನ ಇದ್ಬಿಡು ಅಂತ ಹೇಳ್ತಾರೆ. ಏನಣ್ಣ, ಇಂಥ ಪರಿಸ್ಥಿತಿನಲ್ಲಿ ನಿನ್ನ ಒಪ್ಪನೆ ಬಿಟ್ಟು ಹೋಗೋದಾ? ಇಲ್ಲ ಅಣ್ಣ, ನಾನು ಹೋಗೋದಿಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ. ಆಗ ವೀರು ಅವರು, ಸುರೇಂದ್ರ ಆಟ ಮಾಡಬೇಡ, ನೀನು ಅವ್ರ ಮನೆಯಲ್ಲೇ ಸ್ವಲ್ಪ ದಿನ ಇದ್ಬಿಡು, ಯಾಕೆ ಅಂದರೆ ನಾನು ಹೇಳೋದನ್ನು ಮಾತನ್ನು ಕೇಳು ಅಂತ ಹೇಳ್ತಾರೆ. ಆಗ ಲಲಿತಾ ದೇವರು, ಸುರೇಂದ್ರ, ವೀರು ಹೇಗೆ ಹೇಳ್ತಾನೋ ಹಾಗೆ ಕೇಳು, ಅವನೇನಾದರೂ ಹೇಳ್ತಿದ್ದಾನೆ ಅಂತ ಅಂದರೆ ಅದರಲ್ಲಿ ಒಂದು ಮಾತಿನಲ್ಲಿ ತುಂಬ ಅರ್ಥ ಇರುತ್ತೆ, ಅರ್ಥ ಮಾಡ್ಕೊ, ನೀನು ಅವ್ನು ಹೇಳ್ದಾಗೆ ಕೇಳು ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಲಲಿತಾ ದೇವರಿಗೆ ಹೊರಡೋದಕ್ಕೆ ವ್ಯವಸ್ಥೆ ಮಾಡು ಅಂತ ವೀರು ಕೂಡ ಹೇಳಿರ್ತಾರೆ. ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆಗ ವೀರು ಅವರು ತುಂಬಾ ಬೇಜಾರಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ವಿಜಾಂಬಿಕಾ ಮಾಡಿದ ಮೋಸಗಳು, ಶ್ರಾವಣಿಗೆ ಬೈದಿದ್ದ ಮಾತುಗಳು ಎಲ್ಲನೂ ಕೂಡ ನೆನಪು ಮಾಡಿಕೊಂಡು ತುಂಬ ಬೇಜಾರಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಜನರು ಕೂಡ ವೀರನ್ನ ನೋಡ್ತಾರೆ, ಯಾವ ಥರ ಮಾಡೋದೆಲ್ಲ ಮಾಡಿಬಿಟ್ಟು ಹೇಗೆ ಹೋಗ್ತಿದ್ದಾನೆ ನೋಡು, ಇವನಿಗೆ ನಾಚಿಕೆನಾಗಲ್ವಾ, ಇವೊಂದು ಒಂದು ಜನ್ಮನ, ಮಕ್ಕಳು ತಿನ್ನೋ ಅಂಥ ಊಟಕ್ಕೆ ಕಲಬೆರಕೆ ಮಾಡಿದ್ನಲ್ಲ, ಇವನಿಗೆ ಮನುಷ್ಯತ್ವನಾದರೂ ಇದೆಯಾ, ಹೋಗಿ ಹೋಗಿ ಇಂಥವನಿಗೆ ಓಟ್ ಹಾಕಿದ್ವಲ್ಲ ನಾವು ಅಂತ ಹೇಳ್ಬಿಟ್ಟು ಇಬ್ಬರು ಗಂಡಸರು ಬೈಕೊಂಡು ಅಲ್ಲಿಂದ ಹೋಗ್ತಾರೆ. ಆ ಮಾತುಗಳನ್ನು ಕೇಳಿ ವೀರುಗೆ ತುಂಬಾ ಬೇಜಾರಾಗುತ್ತೆ. ಹೀಗೆ ಜನಗಳು ಎಲ್ಲರೂ ಕೂಡ ಬೈಕೊಂಡು ಹೋಗ್ತಾ ಇರ್ತಾರೆ. ಆಗ ವೀರು ಅವರು ತುಂಬಾ ಬೇಜಾರಲ್ಲಿ ಬರ್ತಾರೆ. ನಂತರ ತುಂಬಾ ನೀರು ಕುಡಿಯೋಂಗಾಗಿರುತ್ತೆ. ದಾಹನ ತಡ್ಕೊಳಕ್ಕಾಗದೆ ಒಂದು ಅಂಗಡಿ ಹತ್ರ ಬಂದು ನೀರು ಕೊಡಪ್ಪ ಅಂತ ಹೇಳ್ತಾರೆ. ಆಗ ಅಂಗಡಿಯವನು ಕೊಡೋದಕ್ಕೆ ಅಂತ ಹೋಗ್ಬಿಟ್ಟು ನಂತರ ವೀರು ಮುಖನ ನೋಡ್ಬಿಟ್ಟು, ನೀನಾ, ಓ ಎಜುಕೇಷನ್ ಮಿನಿಸ್ಟ್ರು, ಅಲ್ಲ ಅಲ್ಲ, ನಿನ್ನ ಆ ಕೆಲಸದಿಂದ ಕಿತ್ತಾಕಿದ್ದಾಯ್ತಲ್ವಾ, ನೀನು ಇವಾಗ ಎಜುಕೇಷನ್ ಮಿನಿಸ್ಟರ್ ಅಲ್ಲ, ಮಾಜಿ ಎಜುಕೇಷನ್ ಮಿನಿಸ್ಟರು. ನೀನಲ್ಲ, ನಿನಗೆ ಮನಸ್ಸಾದರೂ ಹೇಗೆ ಬಂತು, ಮಕ್ಕಳು ತಿನ್ನೋ ಊಟಕ್ಕೆ ಕಲಬೆರಕೆ ಮಾಡಿದೆಯಲ್ಲ, ನಿನಗೆ ಮನುಷ್ಯತ್ವನಾದರೂ ಇದೆಯಾ, ಅಂತ ದುಡ್ಡೆಲ್ಲ ತಿಂದ್ಬಿಟ್ಟಲ್ಲ ನೀನು, ಇವಾಗ ನೀರು ಕೊಡು ಅಂತ ಬಂದಿದೆಯಲ್ಲ, ಹೆಂಗಾದ್ರೂ ಮನಸ್ಸು ಬರುತ್ತೋ, ನಿನಗೆ ನೀರು ಕೊಡಬೇಕಾ, ಹೋಗಯ್ಯ ಮೊದಲಿನಿಂದ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ. ಆಗ ವೀರುಗೆ ತುಂಬಾ ಬೇಜಾರಾಗುತ್ತೆ. ನಂತರ ಶ್ರಾವಣಿಗೆ ಅನಿಷ್ಟ ಅಂತ ಎಲ್ಲ ಬೈದಿರ್ತಾರೆ. ಆ ಮಾತುಗಳನ್ನ ನೆನಪು ಮಾಡಿಕೊಂಡು, ನನ್ನ ಮಗಳಿಗೆ ಈ ರೀತಿ ಎಲ್ಲ ಮಾಡ್ಬಿಟ್ನಲ್ಲ, ಅಕ್ಕನ ಮಾತನ್ನ ನಂಬಿ ನಾನು ಮೋಸ ಹೋದ್ನಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕೊಂಡು ನಿಂತ್ಬಿಡ್ತಾರೆ. ಶ್ರಾವಣಿಯವರು ಮೊಬೈಲಲ್ಲಿ ನ್ಯೂಸ್ನ ನೋಡ್ತಾ ಇರ್ತಾರೆ. ವಿದ್ಯಾಮಂತ್ರಿ ಕೋಟಿ ಕೋಟಿ ಹಣದ ಹಗರಣಕ್ಕೆ ಭಾಗಿಯಾಗಿದ್ದಾರೆ, ಮಕ್ಕಳ ಊಟಕ್ಕೆ ಕಲಬೆರಕೆ ಮಾಡಿದ್ದಾರೆ ಅಂತ ಈ ರೀತಿ ಎಲ್ಲ ನ್ಯೂಸ್ ಬರ್ತಾ ಇರುತ್ತೆ. ಆ ನ್ಯೂಸನ್ನೆಲ್ಲ ನೋಡ್ಬಿಟ್ಟು ಶ್ರಾವಣಿಗಂತೂ ಫುಲ್ ಟೆನ್ಷನ್ ಆಗುತ್ತೆ, ಅಳು ಕೂಡ ಬರುತ್ತೆ. ಆಗ ವಿಶಾಲಾಕ್ಷಿ ಅವರು ಶ್ರಾವಣಿ ಹತ್ರ ಬಂದ್ಬಿಟ್ಟು, ಶ್ರಾವಣಿ ಅಮ್ಮರೇ ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ಈ ಥರ ಯಜಮಾನ್ರ ಬಗ್ಗೆ ಈ ರೀತಿ ಎಲ್ಲ ಆಗ್ತಿದೆ, ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಹೌದು ಅತ್ತವ್ರೆ, ಆ ಅಪ್ಪ ಏನೂ ಈ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಪ್ಪ ಎಂಥವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು, ಹೀಗಿರ್ಬೇಕಾದ್ರೆ ಯಾಕೆ ಈ ಥರ ಮಾಡ್ತಾರೆ, ಯಾರು ಈ ಥರ ಮಾಡ್ತಾರೆ, ನನಗೆ ಒಂದು ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಿರ್ತಾರೆ. ಆಗ ವಿಶಾಲಾಕ್ಷಿ ಅವರು, ಸಮಾಧಾನ ಮಾಡ್ಕೊಳ್ಳಿ ಶ್ರಾವಣಿ ಅಮ್ಮರೇ, ಯಾಕೆ ಅಂತಂದರೆ ಗುಡುಗು ಮಿಂಚು ಸಿಡ್ಲು ಬರುತ್ತೆ ಅಂದ ತಕ್ಷಣ ನಾವು ಭಯ ಪಡಬಾರ್ದು, ಅದರಿಂದನೇ ತಂಪಾಗಿ ಮಳೆನೂ ಕೂಡ ಬರುತ್ತೆ, ನಾವು ಕಾಯಬೇಕು ಅಷ್ಟೇ. ಒಳ್ಳೆಯವ್ರಿಗಷ್ಟೇ ಜನಗಳು ಬೈತಾರೆ, ಆದರೆ ಮುಂದೆ ಒಳ್ಳೆಯವ್ರು ಏನು ಅಂತ ಗೊತ್ತಾಗುತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಎಲ್ಲನೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅಲ್ಲ, ನೀವು ಸುಬ್ಬುಗೆ ಏನಾದರೂ ಫೋನ್ ಮಾಡಿದ್ರೆ ಅಂತ ಕೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬುಗೆ ಫೋನ್ ಮಾಡ್ತಾನೆ ಇದ್ದೀನಿ, ಅಪ್ಪಂಗೂ ಕೂಡ ಫೋನ್ ಮಾಡ್ತೀನಿ, ಆದರೆ ಯಾರು ಕೂಡ ರಿಸೀವ್ ಮಾಡ್ತಿಲ್ಲ ಅತ್ತೆ, ಏನು ಅಂತಲೇ ಗೊತ್ತಾಗ್ತಿಲ್ಲ, ಸುಬ್ಬು ಕೂಡ ಏನು ಅಂತ ಹೇಳಲಿಲ್ಲ, ಇಷ್ಟೊತ್ತಾದರೂ ಮನೆಗೂ ಕೂಡ ಬರಲಿಲ್ಲ ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು, ಪೃಥ್ವಿ ಮತ್ತು ಪದ್ಮನಾಭ 3 ಜನ ಕೂಡ ಬರ್ತಾರೆ. ಆಗ ನೋಡ್ಬಿಟ್ಟು ಶ್ರಾವಣಿಯವರು ಸುಬ್ಬು ಹತ್ರ ಓಡೋಡೋಗ್ತಾರೆ. ಸುಬ್ಬು, ಯಾಕೆ ಸುಬ್ಬು ಫೋನೇ ರಿಸೀವ್ ಮಾಡ್ತಿಲ್ಲ, ಅಪ್ಪನ ಬಗ್ಗೆ ಏನೆಲ್ಲ ಪ್ರಚಾರ ನಡೀತಾ ಇದೆ, ಏನಾಗ್ತಿದೆ ಸುಬ್ಬು, ಯಾರು ಈ ಥರ ಎಲ್ಲ ಮಾಡ್ತಾರೆ, ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಸುಬ್ಬು, ನೀನು ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಯಾಕೆ ಸುಬ್ಬು ಅಂತ ಹೇಳ್ತಾರೆ. ಆಗ ಪದ್ದು ಅವರು ಮತ್ತು ಸುಬ್ಬು ಅವರು, ಶ್ರಾವಣಿ ಮೇಡಮ್ ಅವರೇ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಇದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೆಲ್ಲ ಯಾರು ಕಾರಣ ಅಂತ ಯಜಮಾನ್ರಿಗೆ ಆಲ್ರೆಡಿ ಗೊತ್ತಾಗಿದೆ, ಈ ರೀತಿ ಎಲ್ಲ ಆಗ್ತಾ ಇರೋದು ನನಗೂ ಇವಾಗಷ್ಟೇ ಗೊತ್ತಾಯಿತು,
ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಏನು ಹೇಳ್ತಾ ಇದ್ದೆ ಸುಬ್ಬು, ಇದಕ್ಕೆ ಕಾರಣ ಯಾರು ಅಂತ ಅಪ್ಪಂಗೆ ಗೊತ್ತಾ? ಯಾರು ಸುಬ್ಬು ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಿಮಗೆ ಉತ್ತರ ಬೆಳಗ್ಗೆ ಸಿಗುತ್ತೆ ಶ್ರಾವಣಿ ಮೇಡಮ್. ಯಾಕೆ ಅಂತಂದರೆ ಎಲ್ಲನೂ ಕಾರಣ ಯಾರು ಅಂತ ಚೆನ್ನಾಗಿ ಗೊತ್ತಾಗಿದೆ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗೇ ಆಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲನೂ ಕೂಡ ನಿಮಗೆ ಬೆಳಗ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು ಪೃಥ್ವಿನ ನೋಡ್ಬಿಟ್ಟು, ರೀ ಯಾರು ಇವರು ಅಂತ ಕೇಳ್ತಾರೆ. ಇವರು ನನ್ನ ತುಂಬ ಆತ್ಮೀಯ ಗೆಳೆಯ, ಅಷ್ಟೇ ಅಲ್ಲದೆ ಪ್ರಾಣ ಸಹಿತ. ಇವನು ನನಗೆ ತುಂಬ ವರ್ಷದ ಮೇಲೆ ಸಿಕ್ಕಿದ್ದಾನೆ. ಇವನು ಬಂದಿದ್ದಾನೆ, ಇವಾಗ ಊಟಕ್ಕೆಲ್ಲ ರೆಡಿ ಮಾಡು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವರು ಕೂಡ ಹೇಳ್ತಾರೆ. ಆಗ ಶ್ರಾವಣಿ ಅವರು ನಾನು ಎಲ್ಲೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ನಲ್ಲ ಇವ್ರನ್ನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಸರಿ ಶ್ರಾವಣಿ ಮೇಡಮ್, ಅದಕ್ಕೂ ಕೂಡ ನಿಮಗೆ ಬೆಳಗ್ಗೆ ಉತ್ತರ ಸಿಗುತ್ತೆ ಸರಿನಾ, ನೀವು ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಶ್ರಾವಣಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಪೃಥ್ವಿ ಅವರು ಪೇಪರ್ನ ನೋಡ್ತಾರೆ. ಪೃಥ್ವಿ ಅವರು ಪೇಪರ್ನ ನೋಡಿದ ತಕ್ಷಣ ತಗೊಂಬಂದು ಸುಬ್ಬು ಮತ್ತು ಪದ್ದುಗೆ ತೋರಿಸ್ತಾರೆ. ನೋಡು ಪದ್ದು, ಇದರಲ್ಲಿ ವೀರುದೇವ್ ನ್ಯೂಸ್ ಅಂತ ಹೇಳ್ತಾರೆ. ನ್ಯೂಸ್ನ ನೋಡ್ಬಿಟ್ಟು ಇದೇನಿದು, ಯಜಮಾನ್ರು ಇಷ್ಟೊಂದು ಸಲ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ, ಆ ಕಡೆಯಿಂದ ಫೋನ್ ಕೂಡ ಮಾಡ್ತಿಲ್ವಲ್ಲ ಅಂತ ಸುಬ್ಬು ಯೋಚನೆ ಮಾಡ್ತಿರ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ಸುಬ್ಬು, ಬೆಳಗ್ಗೆ ಗೊತ್ತಾಗುತ್ತೆ ಎಲ್ಲನೂ ಅಂತ ಹೇಳ್ದಲ್ಲ, ಯಾರು ಸುಬ್ಬು ಇದಕ್ಕೆಲ್ಲ ಕಾರಣ, ಏಳು ಸುಬ್ಬು ಅಂತ ಹೇಳ್ತಾರೆ. ಅದು ಮೇಡಮ್ ಅವರೇ, ನಾನು ಯಜಮಾನ್ರಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಆ ಕಡೆಯಿಂದ ಅವರಾದ್ರೂ ಮಾಡಬೇಕಿತ್ತು, ಆದರೆ ಫೋನೇ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ನಂತರ ಸಾವಿತ್ರಿ ಅವರು ಅಷ್ಟರಲ್ಲಿ ಸುಬ್ಬುಗೆ ಫೋನ್ ಮಾಡ್ತಾರೆ. ಸಾವಿತ್ರಿ ಫೋನ್ ಮಾಡ್ತಾಳೆ ಅಂತ ಹೇಳಿದ ತಕ್ಷಣ ಸ್ಪೀಕರಿಗೆ ಹಾಕು ಅಂತ ಹೇಳ್ಬಿಟ್ಟು ಪದ್ದು ಹೇಳ್ತಾರೆ. ಸ್ಪೀಕರಿಗೆ ಹಾಕ್ತಾರೆ. ಸುಬ್ಬು ಅಣ್ಣ, ನೀವು ಇಲ್ಲಿಂದ ಹೋದ್ಮೇಲೆ ಏನೆಲ್ಲ ಆಯಿತು ಗೊತ್ತಾ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ವಿಜಯಾಂಬಿಕಾ ಮಾಡಿದ್ದನ್ನೆಲ್ಲ ಹೇಳ್ಬಿಡ್ತಾರೆ. ಮನೆಯಿಂದ ಹೊರಗಡೆ ಆಗಿದ್ದು ಪೂರ್ತಿಯಾಗಿ ವಿಷಯನ ಹೇಳ್ಬಿಡ್ತಾರೆ. ಆ ವಿಷಯನ ಕೇಳಿಬಿಟ್ಟು ಶ್ರಾವಣಿಗಂತೂ ಫುಲ್ ಶಾಕ್ ಆಗುತ್ತೆ. ಎಲ್ಲರೂ ಕೂಡ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಯ್ಯೋ ಇದೇನಿದು ಸುಬ್ಬು, ನಾವು ಇವಾಗಲೇ ಆ ವಿಜಯಾಂಬಿಕೆಗೆ ಸರಿಯಾಗಿ ಗತಿ ಕಾಣಿಸ್ಬೇಕು, ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಅವಳನ್ನ ಕೊಂದಾದರೂ ಸರಿ, ಅಪ್ಪನ ವಿಷಯದಲ್ಲಿ ಆಗಿರೋದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಬಾ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ನಾವೀಗ ಏನೇ ಮಾಡಿದ್ರು ಕೂಡ ಯಜಮಾನ್ರಿಗೆ ಕೆಟ್ಟ ಹೆಸರು ಬರುತ್ತೆ, ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಬೇಕು, ಇವಾಗ ಯಜಮಾನ್ರು ಎಲ್ಲಿದ್ದಾರೆ ಅಂತ ಮೊದಲು ಹುಡುಕ್ಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು, ಆಮೇಲೆ ಇದೆಲ್ಲ ನೀವು ಏನೇ ಆವೇಶದಲ್ಲೂ ಕೂಡ ಯಾವುದೇ ನಿರ್ಧಾರ ತಗೋಬೇಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಕಾಂತಮ್ಮ, ಅಲ್ಲ ಹಾಲ್ಮಾರೋಳು ಸಾಮಾನ್ಯವಳಲ್ಲ, ಏನೋ ತಾರಾ ತಿಗಡಿ ಮಾಡಿಬಿಟ್ಟು ಎಲ್ಲರನ್ನೂ ಕೂಡ ಮನೆಯಿಂದ ಹೊರಗಾಕಿದಾಳಲ್ಲ ಇವಳು. ಆದರೆ ಶ್ರಾವಣಿ ಮೇಡಮ್ ಅವ್ರ ಕೋಪನ ನೋಡ್ತಾ ಇದ್ದೆ, ವಿಜಯಾಂಬಿಕನ ಮತ್ತೆ ಹಾಲು ಮಾರೋದಕ್ಕೇ ಆ ರೀತಿ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಕಾಂತಮ್ಮ ಅವರು ನಗ್ತಾ ಇರ್ತಾರೆ. ಈ ಕಡೆ ಸುಬ್ಬು ಮತ್ತು ಪದ್ದು ಇಬ್ಬರು ಕೂಡ ವೀರನ ಹುಡುಕೊಂಡು ಬರ್ತಾ ಇರ್ತಾರೆ. ಆದರೆ ಎಲ್ಲೂ ಕೂಡ ಸಿಗೋದಿಲ್ಲ. ನಂತರ ರಾತ್ರಿ ಹೋದಂಥ ವೀರು ಹೋಗಿರೋಂಥ ಅಂಗಡಿಗೆ ಹೋಗ್ಬಿಟ್ಟು ವೀರು ಬಗ್ಗೆ ವಿಚಾರಿಸ್ತಾರೆ. ಇವನು ಎಜುಕೇಷನ್ ಮಿನಿಸ್ಟರ್, ಇವನು ಸ್ವಲ್ಪನಾರ ಬುದ್ಧಿ ಇದೆಯಾ, ಈ ಥರ ಎಲ್ಲ ಮಾಡಿದ್ದಾನೆ, ಸರಿಯಾಗಿ ಉಗಿದು ಕಳಿಸ್ತೆ ಅಂತ ಹೇಳ್ತಾರೆ. ಅಯ್ಯೋ ಹಂಗೆಲ್ಲ ಮಾತಾಡಬೇಡಪ್ಪ, ಎಲ್ಲಿದ್ದಾರೆ ಎಲ್ಲೋದ್ರು ಅಂತ ಹೇಳು ಅಂತ ಪದ್ದು ಕೇಳ್ತಾರೆ. ಇಲ್ಲೇ ಪಕ್ಕದ ರೋಡಲ್ಲಿ ಹೋಗಿರ್ಬೋದು, ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಆಗ ಸುಬ್ಬು ಮತ್ತು ಪದ್ದು ವೀರನ ನೋಡಿ ಹುಡ್ಕೊಂಡು ಬರ್ತಾರೆ. ಅಲ್ಲ ಯಜಮಾನ್ರೆ, ಏನಿದು ನೀವು ಈ ರೀತಿ ಮಲ್ಗೋದು ಅಂದರೆ ಏನೋ, ಎದ್ದೇಳಿ ಯಜಮಾನ್ರೆ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಅಯ್ಯೋ ಯಾವ ಮನೆಗೆ ಅಂತ ಹೇಳ್ತಾರೆ. ನಮ್ಮ ಮನೆಗೆ ಯಜಮಾನ್ರೆ ಅಂತ ಹೇಳ್ತಾರೆ. ಮುಖ ಇಟ್ಕೊಂಡು, ನಾನು ಆ ಮನೆಗೆ ಬರಲಿ, ನಾನು ಯಾವುದೇ ಕಾರಣಕ್ಕೂ ಬರಲ್ಲ, ಅಲ್ಲಿ ನನ್ನ ಮಗಳಿರ್ತಾಳೆ, ನನ್ನ ಮಗಳು ಅಷ್ಟುದ್ದ ಬೆಳೆದ್ರೂ ಕೂಡ ನಾನು ಅವಳಿಗೆ ಪ್ರೀತಿನ ಕೊಡೋದಕ್ಕಾಗಲಿಲ್ಲ, ಅಕ್ಕನ ಮಾತನ್ನು ನಂಬಿ ಅವಳಿಗೆ ಬಾಯಿ ಬಂದಂಗೆ ಬೈದ್ಬಿಟ್ಟೆ, ಅವಳ ಮನಸ್ಸಿನ ಪ್ರೀತಿಗೆ ಮತ್ತು ಅವಳ ಭಾವನೆಗಳಿಗೆ ಬರೆ ಹೇಳಿದ್ಬಿಡ್ತೀನಿ. ಹೀಗಿರಬೇಕಾದ್ರೆ ಅವಳ ಮುಖ ತೋರ್ಸೋಕ್ಕೆ ನಂಗೆ ನಾಚಿಕೆ ಆಗ್ತಿದೆ, ಅಸಹ್ಯ ಆಗ್ತಿದೆ, ನಾನು ಮಾತ್ರ ನನ್ನ ಮಗಳ ಮುಖ ನೋಡಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಮತ್ತು ಪದ್ದು ಇಬ್ಬರು ಕೂಡ ಸಮಾಧಾನ ಮಾಡಿ, ಆ ರೀತಿ ಎಲ್ಲ ಮಾತಾಡಬೇಡಿ ಯಜಮಾನ್ರೆ, ನೀವೇನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಅಷ್ಟೇ ಅಲ್ಲದೆ ನೀವೇನು ಅಂತ ನಿಮ್ಮ ಮಗಳಿಗೆ ಚೆನ್ನಾಗಿ ಗೊತ್ತು, ವಿಶ್ವಾಸ ಪ್ರೀತಿ ತೋರಿಸೋದ್ರಲ್ಲಿ ಅವರು ನಿಮ್ಮ ಥರನೇ, ಹೀಗಿರಬೇಕಾದ್ರೆ ಯಾಕೆ ಈ ಥರ ಯೋಚನೆ ಮಾಡ್ತೀರಾ ಯಜಮಾನ್ರೆ, ಪ್ಲೀಸ್ ಬನ್ನಿ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಹೋಗ್ತಾರೆ. ಆಗ ವೀರು ಕೂಡ ಮನೆಗೆ ಬರೋದಕ್ಕೆ ಅಂತ ಒಪ್ಕೊಳ್ತಾರೆ. ಈ ಕಡೆ ಶ್ರಾವಣಿ ಅವರು ಮನೆಯಲ್ಲೇ ಕೂತ್ಕೊಂಡು ವಿಜಯಾಂಬಿಕನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಇಷ್ಟು ದಿನ ವಿಜಯಾಂಬಿಕನ ಸಹಿಸ್ಕೊಂಡಿದ್ದೆ ತಪ್ಪಾಯಿತು, ಅವಳ ಪಾಪದ ಕೂಡ ತುಂಬೋಯ್ತು, ಇವಾಗ ಅಪ್ಪನ ಬಗ್ಗೆ ವಿಜಯಾಂಬಿಕನ ಬಗ್ಗೆ ಗೊತ್ತಾಗಿದೆ, ಆದರೂ ಕೂಡ ಇವಳು ಈ ರೀತಿ ಹೇಗೆ ಮಾಡಿದ್ಲು ಅಂತ ಯೋಚನೆ ಮಾಡ್ತಾರೆ. ಆಗ ನೆನಪು ಮಾಡ್ಕೊಳ್ತಾರೆ. ಅಯ್ಯೋ ಸೈನ್ ಹಾಕಿದ್ದು ಪೂರ್ತಿಯಾಗಿ ಕೂಡ ನೆನಪು ಮಾಡ್ಕೊಳ್ತಾರೆ. ಅಯ್ಯೋ ಅಪ್ಪನ ಪರಿಸ್ಥಿತಿಗೆ ನಾನೇ ಕಾರಣನ, ನಾನೇ ಈ ಥರ ದೊಡ್ಡ ತಪ್ಪು ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಶಾಕಲ್ಲಿ ಎದ್ದು ನಿಂತ್ಕೊಳ್ತಾರೆ. ಅಷ್ಟರಲ್ಲಿ ಸುಬ್ಬು ಮತ್ತು ಪದ್ದು ವೀರನ ಮನೆ ಒಳಗಡೆ ಕರ್ಕೊಂಡ್ಬರ್ತಾರೆ. ಬನ್ನಿ ಯಜಮಾನ್ರೆ ಅಂತ. ಅಯ್ಯೋ ನಾನೇ ಅಪ್ಪನ ಪರಿಸ್ಥಿತಿಗೆ ಈ ರೀತಿ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಶ್ರಾವಣಿಯವರು ತುಂಬಾ ಎಮೋಷನಲ್ ಆಗ್ಬಿಟ್ಟು ವೀರನ ನೋಡಿದ ತಕ್ಷಣ ಅಪ್ಪ ಅಂತ ಹೇಳ್ಬಿಟ್ಟು ಓಡೋಡಿ ಹೋಗಿ ವೀರನ ತಪ್ಕೊಂಡ್ಬಿಡ್ತಾರೆ. ಇವಾಗ ಅಪ್ಪ ಮತ್ತೆ ಮಗಳು ಇಬ್ರು ಕೂಡ ಒಂದಾಗಿದ್ದಾರೆ. ಮುಂದೆ ವಿಜಯಾಂಬಿಕೆಗೆ ಗತಿ ಕಾಣಿಸ್ತಾರ, ಏನ್ ಮಾಡ್ತಾರೆ ಅಂತ ನೋಡೋಣ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.